ಮೊದಲ ಮಾತು. ಆತ್ಮೀಯರೇ, ಇಷ್ಟು ವರ್ಷಗಳ ಕಾಲ ಕೇವಲ ಪುಸ್ತಕ ಓದುವ ಗೀಳು ಇಟ್ಟುಕೊಂಡಿದ್ದ ನಾನು ಮೊದಲ ಬಾರಿಗೆ ಕೆಲವು ಪುಟಗಳ ಒಂದು ಸಣ್ಣ ಪ್ರೇಮ ಕಥೆಯನ್ನು ಬರೆಯಲು ಪ್ರಾರಂಭಿಸಿ ಸುಮಾರು 100 ಪುಟಗಳ ಕಿರು ಕಾದಂಬರಿಯನ್ನಾಗಿ ಮುಗಿಸಿದ್ದೇನೆ. ದಯವಿಟ್ಟು ಕಥೆಯನ್ನು ಓದಿ ತಪ್ಪುಗಳಿದ್ದಲ್ಲಿ ತಿದ್ದಿಕೊಳ್ಳುವ ಅವಕಾಶ ನೀಡಿ. ಕಥೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆಯಂತೂ ನೀಡಿ. 30 ದಾಟಿದ ಮೇಲೆ ಮೂಡುವಂತಹ ಪ್ರೇಮ ಕೇವಲ ತಾತ್ಕಾಲಿಕ ಆಕರ್ಷಣೆ ಆಗಿರುವುದಿಲ್ಲ. ಯಾವುದೇ ದೈಹಿಕ ವಾಂಛೆಗಳನ್ನು ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುವುದಿಲ್ಲ. ಅದು ಒಂದು ಮಾನಸಿಕ ಸಾಂಗತ್ಯವನ್ನು ಮಾತ್ರ ಬಯಸುವಂತಹ ಸಂಬಂಧ. ಸುಖ ದುಃಖಗಳಲ್ಲಿ ಆಸರೆಯಾಗುವಂತಹ ಒಂದು ಹೆಗಲನ್ನಷ್ಟೇ ಬಯಸುವ ಅಮಾಯಕ ಪ್ರೀತಿಯಾಗಿರುತ್ತದೆ. ಅಂತಹುದೇ ಪ್ರೀತಿಯಲ್ಲಿ ಸಿಲುಕಿದ 2 ಪ್ರಬುದ್ಧ ಮನಸ್ಸುಗಳ ನವಿರಾದ ಪ್ರೇಮ ಕಥೆ ಇದು. ಅವನಿಗೆ ಅವಳೆಂದರೆ ಪ್ರಾಣ, ಅವಳಿಗೂ ಇವನೆಂದರೆ ವಿವರಿಸಲಾಗದಷ್ಟು ಅನುರಾಗ. ಇಬ್ಬರೂ ಪರಸ್ಪರ ಪರಿಚಯವಾಗುವವರೆಗೆ ನಡೆದು ಬಂದ ಹಾದಿ ಸಂಪೂರ್ಣ ಭಿನ್ನ. ಅವನದು ಯಾರಿಗಾದರೂ ಒಂದು ಮಾದರಿಯಾಗಬಹುದಾಗಿದ್ದಂತಹ ಬಾಲ್ಯ ಮತ್ತು ಯೌವನ, ದಾಂಪತ್ಯ ಮಾತ್ರ ಸ್ವಲ್ಪ ಹಳಿ ತಪ್ಪಿತ್ತು. ಇವಳದು ಯಾರೂ ಬಯಸದಂತಹ ಬಾಲ್ಯ, ಮುಗಿದು ಹೋಗಲು ಬರುತ್ತಿರುವ ಮರೆಯಬೇಕೆನಿಸುವ ಯೌವನ. ಆದರೂ ಇಬ್ಬರೂ ಸೇರಿದರು, ಬೆರೆತರು, ಗೆಳೆಯ ಗೆಳತಿಯರಾದರು, ಪ್ರೇಮಿಗಳಾದರು. ಮುಂದೆ ಅವರ ಬದುಕುಗಳಲ್ಲಿ ಬಂದಂತಹ ಅನಿರೀಕ್ಷಿತ ತಿರುವುಗಳು ಅವರಲ್ಲಿರುವ ಮನೋಸ್ಥೈರ್ಯವನ್ನೇ ಪರೀಕ್ಷಿಸುವಂತಿದ್ದವು. ತಾವುಗಳು ನಿಂತ ನೆಲವೇ ಕುಸಿದಂತಾಗುವ ಸನ್ನಿವೇಶಗಳು ಬಂದಾಗ್ಯೂ ಅವರು ಧೃತಿಗೆಡದಂತೆ ತಡೆದದ್ದು ಅವರಲ್ಲಿದ್ದ ತಾಳ್ಮೆ, ಸಹನೆ ಮತ್ತು ಪ್ರಬುದ್ಧ ಮನಸ್ಸುಗಳು. ಕಷ್ಟಗಳನ್ನು ನೋಡಿದಷ್ಟು ತಾಳ್ಮೆಗೆ ದಾರಿಯಾಗುತ್ತದೆ, ಅವಮಾನಗಳನ್ನು ಸಹಿಸಿಕೊಂಡಷ್ಟು ಸ್ಪಷ್ಟ ನಿರ್ಧಾರಗಳಿಗೆ ದಾರಿಯಾಗುತ್ತದೆಂಬುದನ್ನು ಬಲವಾಗಿ ನಂಬಿದ್ದ ಅರ್ಚನಾ ಎಂತಹುದೇ ಸಂದರ್ಭಗಳಲ್ಲಿ ತನ್ನತನವನ್ನು ಬಿಟ್ಟುಕೊಡದೆ ಕೊನೆಯವರೆಗೆ ಗಟ್ಟಿಯಾಗಿ ನಿಲ್ಲುತ್ತಾಳ. ಹೆಣ್ಣಿನ ಮೇಲೆ ಅಪಾರ ಗೌರವವಿದ್ದಾಗ್ಯೂ ಸಣ್ಣ ಸಣ್ಣ ವಿಷಯಗಳಿಗೂ ಅವಳಿಂದ ಹತಾಶೆಗೊಳಗಾಗುವ, ಮುನಿಸಿಕೊಳ್ಳುವ ಶಿಶಿರ ಕೊನೆಗೂ ಆ ಭಾವನೆಯನ್ನು ತೊಡೆದುಹಾಕಿ ಇಬ್ಬರೂ ಹೆಣ್ಣು ಮಕ್ಕಳ ನಿರ್ಧಾರಗಳನ್ನು ಗೌರವಿಸುವಷ್ಟು ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾನ. ಕಷ್ಟಗಳನ್ನೇ ನೋಡದಂತೆ ಬೆಳೆದ ಮಧುರಿಮಾ ತನ್ನ ಜೀವನದಲ್ಲಿ ಬೀಸಿದ್ದ ಬಿರುಗಾಳಿ ತನ್ನಂತಾನೇ ಶಾಂತವಾಗಿದ್ದಕ್ಕೆ ಯಾರಿಗೆ ಋಣಿಯಾಗಿರುತ್ತಾಳೆ? ಈ ಮೂವರ ಸಂಬಂಧಗಳ ಹಾವು ಏಣಿ ಆಟದಲ್ಲಿ ಗೆದ್ದವರು ಯಾರು, ಸೋತವರು ಯಾರು? ಉತ್ತರ ಮುಂದಿನ ಪುಟಗಳಲ್ಲಿ.